Hello friends, welcome back again. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 8th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಾ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಈ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಯಾವ್ದೋ ಒಂದು ಹೊಸ ಕೇಸ್ ಬಗ್ಗೆ ಜೂನಿಯರ್ ಅಸಿಸ್ಟೆಂಟ್ ಹೇಳಿರ್ತಾರೆ. ಅವರನ್ನ ಒಂದು ಹುಡುಗಿ ಏನೋ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತಾಳೆ. ಆ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ. ಅವಳು ಮಾಡಿರೋ ಲಾಸ್ಟ್ ವಿಡಿಯೋ ತುಂಬಾನೇ ಮಿಸ್ಟೀರಿಯಸ್ ಆಗಿತ್ತು ಅಂತ ಹೇಳಿ ನಮ್ ಹೀರೋಗೆ ತೋರಿಸಿದಾಗ ನಮ್ ಹೀರೋಯಿನ್ ಕೂಡ ನೈಸ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿರ್ತಾಳೆ. ಆದ್ರೆ ನಮ್ ಹೀರೋ ಎಲ್ಲಿ ಅವರನ್ನ ಒಂದು ಹುಡುಗಿನ ಹುಡ್ಕೊಂಡು ಹೋಗ್ತಾ ಇದ್ಯಾ, ಅವ್ರ ಮನೆಗೆ ಹೋಗ್ತಾ ಇದ್ಯಾ, ಮರ್ಯಾದೆಗಿಲ್ಲ ಇದ್ಬಿಡು, ನಾನು ಹೇಳೋ ಕೆಲಸ ಅಷ್ಟ ಮಾತ್ರ ಮಾಡಿ, ನೀನು ಸಣ್ಣ ಪುಟ್ಟ ಕೇಸ್ ಇಲ್ಲ ನಾವ್ ಯಾರನ್ನಾದ್ರೂ ಅರೆಸ್ಟ್ ಮಾಡ್ಕೊಂಡ್ ಬಂದ್ ಇವತ್ತು ಜೈಲಲ್ಲಿ ಹಾಕಿಲ್ಲ ಅಂತಂದ್ರೆ ನಮ್ ಕೆಲಸನೇ ಹೊರಟೋಗುತ್ತೆ ಅಂತ ಹೇಳಿ ಎಲ್ಲರೂ ಮಫ್ಟಿಯಲ್ಲಿ ಅಂದ್ರೆ ವೇಷ ಬದಲಾಯಿಸ್ಕೊಂಡು ಅವ್ರ ಸ್ಟೇಷನ್ ಅಲ್ಲೇ ಓಡಾಡ್ತಾ ಇರ್ತಾರೆ. ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಲವರ್ಸ್ ತರ, ಪ್ಲಸ್ ಜೂನಿಯರ್ ಅಸಿಸ್ಟೆಂಟ್ ಮತ್ತೆ ಸೀನಿಯರ್ ಅಸಿಸ್ಟೆಂಟ್ ಇಬ್ರು ಅಪ್ಪ ಮಗ ತರ ಏನೋ ಸೇಲ್ಸ್ ಮಾಡೋ ತರ ವೇಷ ಎಲ್ಲ ಹಾಕೊಂಡು ಅಲ್ಲೇ ಸ್ಟೇಷನ್ ಅಲ್ಲಿ ಓಡಾಡ್ತಾ ಇರ್ತಾರೆ. ಅದೇ ಸ್ಟೇಷನ್ ಅಲ್ಲೇ ಆಪೋಸಿಟ್ ಕಡೆಯಿಂದ ಕಾಂಗೋ ಮತ್ತೆ ಅವ್ರ ಕಡೆಯವರೆಲ್ಲ ಕೂಡ ಬರ್ತಾ ಇರ್ತಾರೆ. ಅವ್ರು ಕೂಡ ನೋಟಿಸ್ ಬಂದಿರುತ್ತೆ, ಅಂದ್ರೆ ನೀವು ಕೂಡ ಇವತ್ತು ಒಳಗಡೆ ಯಾವ್ದಾದ್ರು ಒಂದು ಕೇಸ್ ನ ಹಿಡಿಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಅವ್ರು ಕೂಡ ವೇಷ ಬದಲಾಯಿಸ್ಕೊಂಡು ಬಂದಿರ್ತಾರೆ. ಈಗ ಇಬ್ಬರ ಗ್ಯಾಂಗು ನಿಂತ್ಕೊಂಡು ಮಾತಾಡುವಾಗ ನಮ್ ಹೀರೋ ಮಾಸಕ್ ಡೈಲಾಗ್ ಎಲ್ಲ ಆಗ್ತಾ ಇರ್ತಾರೆ. ಇಲ್ಲಿ ನೋಡಿ, ನಿಮ್ ಬಾರ್ಡರ್ ಒಳಗಡೆ ನಾವ್ ಬರಲ್ಲ, ನಮ್ ಬಾರ್ಡರ್ ಒಳಗಡೆ ನೀವು ಬರಬಾರ್ದು, ನಿಮ್ ಸ್ಟೇಷನ್ ಅಲ್ಲಿ ಹಿಡಿಯೋ ಕೇಸ್ ನಿಮ್ದು, ನಮ್ ಸ್ಟೇಷನ್ ಅಲ್ಲಿ ಹಿಡಿಯೋ ಕೇಸ್ ನಮ್ದು, ಹಿಂಗೆ ಡೀಲಾ ಅಂತ ಕೇಳ್ಕೊಂಡು ಅವ್ರವ್ರ ಪಡೆಗೆ ಅವ್ರವ್ರ ಕೇಸ್ ನ ಹಿಡಿಯಕ್ಕೆ ಹೊರಟೋಗ್ತಾರೆ. ಇವರೆಲ್ಲ ನೋಡ್ತಾ ಇರ್ಬೇಕಾದ್ರೇನೆ ಅದೇ ಸ್ಟೇಷನ್ ಅಲ್ಲಿ ಅಂದ್ರೆ ನಮ್ ಹೀರೋ ಹೀರೋಯಿನ್ ಇರ್ತಾರಲ್ಲ, ಅದೇ ಸ್ಟೇಷನ್ ಅಲ್ಲೇ ಇಬ್ರು ಹುಡುಗಿರ್ ಬಂದು ಅವರನ್ನ ಒಂದು ಹುಡುಗಿ ಬಗ್ಗೆನೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹುಡುಗಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ಲು ಅಂತ. ಇದನ್ನ ಕೇಳಿಸ್ಕೊಂಡು ಹೀರೋಯಿನ್ ಮತ್ತೆ ಅವ್ರಿಂದ ಕಡೆ ಹೋಗ್ಬೇಕಂತ ನೋಡಿದ್ರೆ ನಮ್ ಹೀರೋ ಮತ್ತೆ ಎಳೆದಿಟ್ಕೊಂಡು, ಅಮ್ಮ ತಾಯಿ, ಈ ಸತಿ ಆದ್ರೂ ನನ್ ಮಾತ್ ಕೇಳು, ಯಾವ್ದಾದ್ರು ಒಂದು ಕೇಸ್ ಬಂದ್ರೆ ಸಾಕು, ಅದಿಂದ್ಗಡೆನೆ ಹುಡ್ಕೊಂಡು ಹೊಟ್ಟೋಗ್ತೀಯಾ, ಫಸ್ಟ್ ನಮ್ ಸ್ಟೇಷನ್ ಗತಿನ ನೋಡು ಅಂತ ಹೇಳಿ ಅವಳನ್ನ ಹೇಳ್ಕೊಂಡು ಹೋಗ್ತಾರೆ. ಅವಳು ಕೂಡ ಕೋಪ ಬಂದ್ಬಿಟ್ಟು, ಸರಿ ಇವಾಗ ನಾನು ಏನ್ ಮಾಡ್ಬೇಕು ಹೇಳಿ ಅಂದಾಗ, ಏನಿಲ್ಲ, ನನ್ ಲವರ್ ತರ ತಾನೇ ನೀನ್ ಆಕ್ಟ್ ಮಾಡ್ತಾ ಇದ್ಯಾ, ನಾನು ನಂಗೆ ಸೈಟ್ ಹೊಡಿಯೋ ತರ ಲೈನ್ ಆಗ್ತಾ ಇರು, ನಾನ್ ಕಳ್ರ ಕಡೆ ಲೈನ್ ಆಗ್ತಾ ಇರ್ತೀನಿ ಅಂತ ಹೇಳಿದಾಗ ನಮ್ ಹೀರೋಯಿನ್ಗೆ ನಾಚಿಕೆ ಆಗ್ಬಿಡುತ್ತೆ. ಹಂಗೆ ಅಲ್ಲಿ ಏನೋ ಒಂದು ಕವರ್ನ ಎತ್ಕೊಂಡು ಹಂಗೆ ನಮ್ ಹೀರೋಯಿನ್ ಕಡೆ ಓಡೋಗ್ತಾಳೆ. ಆ ಟೈಮಲ್ಲಿ ಅಲ್ಲಿ ಒಬ್ಬ ಒಂದು ಬಾಕ್ಸ್ ನ ಕೇರ್ ಇಟ್ಕೊಂಡ್ ಬರ್ತಾ ಇರ್ತಾನೆ. ಅದ್ರಲ್ಲಿ ಡೈನೋಸರ್ ಗೊಂಬೆ ಒಂದಿರುತ್ತೆ. ಆ ಗೊಂಬೆ ಕಣ್ಣಲ್ಲಿ ಅವನು ಕ್ಯಾಮ್ರಾನ ಇಟ್ಬಿಟ್ಟು ಹುಡುಗಿರ್ನ ತಪ್ಪಾಗಿ ವಿಡಿಯೋ ಮಾಡ್ತಾ ಇರ್ತಾನೆ. ಇದನ್ನ ನಮ್ ಹೀರೋ ನೋಡ್ಬಿಟ್ಟು, ಅದು ಅಲ್ಲೊಬ್ಬ ಇದ ನೋಡ ಅಕ್ಯೂಸ್ಟ್, ಹಿಡ್ಕೊಂಡ್ ಹೋಗೋಣ ಅಂತ ಹೇಳಿದ ತಕ್ಷಣ ನಮ್ ಹೀರೋ ನಂಗೆ ಎಗರ್ಕೊಂಡು ಹೋಗಿ ಅವ್ನ ತಲೆ ಮೇಲೆ 2 ಕೊಟ್ಟು ಅವನನ್ನ ಹೇಳ್ಕೊಂಡ್ ಬಂದ್ಬಿಟ್ಟು ನಮ್ ಹೀರೋ ಹತ್ರ ಕೊಟ್ಬಿಟ್ಟು ಹೇಳ್ತಾಳೆ, ಹಿಂಗ್ ಸರ್ ಹಿಂಗೆ ಇದೆಲ್ಲ ಹೆಂಗೆ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಅವ್ನ್ ಬಾಕ್ಸ್ ಇಟ್ಕೊಂಡ್ ಬರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗಲ್ಲ, ಏನೋ ಮದುವೆ ಹೆಣ್ಣ ವಿಡಿಯೋ ಮಾಡುವಾಗ ವಿಡಿಯೋ ಕ್ಯಾಮ್ರಾನ ಹುಷಾರಾಗಿ ಇಟ್ಕೊಂಡ್ ಬರೋ ತರ ಹಂಗ್ ಇಟ್ಕೊಂಡ್ ಬರ್ತಾ ಇದ್ದಾನೆ, ಅದರಿಂದನೇ ಡೌಟ್ ಬಂತು ಅಂದಾಗ, ಸರ್ ಸೂಪರ್ ಸರ್, ನೀವು ಬೇರೆ ಲೆವೆಲ್ ಸರ್ ಅಂತ ಹೇಳಿ ನಮ್ ಹೀರೋ ಹೊಗಳ್ತಾ ಇರ್ತಾಳೆ. ಅದಾದ್ಮೇಲೆ ಇನ್ನೊಬ್ಬ ಬರ್ತಾನೆ, ಬೇಕಂತ ಒಂದು ಹುಡುಗಿಗೆ ಹೋಗಿ ಡಿಕ್ಕಿ ಹೊಡೆದ್ಬಿಟ್ಟು ಫೋನ್ ಕೆಳಗಡೆ ಬೀಳೋ ತರ ಬೀಳ್ಸಿ ಅದನ್ನ ನಂಗೆ ವಿಡಿಯೋ ಮಾಡ್ಕೊಂಡ್ ಬರ್ತಾನೆ ಹುಡುಗಿನ. ಅವನ ನೋಡಿದ ತಕ್ಷಣ ನಮ್ ಹೀರೋ ಅದೋ ಇನ್ನೊಂದ್ ಕೇಸ್ ಸಿಕ್ಬಿಡ್ತು, ಅವನ ಹಿಡ್ಕೊಂಬ ಅಂತ ಹೇಳಿದ ತಕ್ಷಣ ಹೀರೋಯಿನ್ ಓಡೋಗಿ ಜಂಪ್ ಹೊಡ್ಕೊಂಡು ಅವನ ಹಿಡ್ಕೊಂಡ್ ಬರ್ತಾಳೆ. ಆತರ ಓಡೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಗಿಂದ ಬರ್ತಾರಲ್ಲ ಕಾಂಗೋ, ಅವ್ರನ್ನ ಕೂಡ ನೋಡಿಲ್ಲ ನಮ್ ಹೀರೋಯಿನ್, ಹಂಗೆ ಅವ್ರನ್ನ ಡಿಕ್ಕಿ ಹೊಡ್ಕೊಂಡು ಓಡೋಗಿ ಜಂಪ್ ಹಾಕಿ ಅವ್ನ ಹಿಡ್ಕೊಂಡು ಬಂದಾಗ ನಮ್ ಹೀರೋ ನೋಡ್ಬಿಟ್ಟು, ಆಹಾ ಸೂಪರ್, ಸಕ್ಕದಾಗ ಕೆಲಸ ಮಾಡ್ತೀಯಮ್ಮ ನೀನು, ಪರವಾಗಿಲ್ಲ, ಇವತ್ತು ಒಂದೇ ದಿನ 4-5 ಕೇಸ್ ನ ಹಿಡಿದ್ಬಿಟ್ಟಿದ್ಯಾ ಅಂತ ಹೇಳಿ ಅವಳನ್ನ ಹೊಗಳ್ತಾ ಇರ್ತಾರೆ. ಅದೇ ಟೈಮ್ ಗಜ್ಜಾಕೆ ಕಾಂಗೋ ಅವ್ರು ಬರ್ತಾರೆ. ಹಲೋ, ಏನ್ ಹೇಳಿದ್ದು, ನೀವೇನ್ ಮಾಡ್ತಾ ಇರೋದು, ದೊಡ್ಡದಾಗ ಮಾಸಕ್ ಡೈಲಾಗ್ ಎಲ್ಲ ಹಾಕಿದ್ರಿ, ನಿಮ್ ಏರಿಯಾ ಒಳಗಡೆ ನಾನ್ ಎಂಟ್ರಿ ಆಗಲ್ಲ, ನನ್ನ ಏರಿಯಾ ಒಳಗಡೆ ನೀವ್ ಎಂಟ್ರಿ ಆಗ್ಬೇಡಿ ಅಂತ. ಇವಾಗ ಇವ್ನ ಹಿಡಿದಿರೋದು ನಮ್ ಸ್ಟೇಷನ್ ಅಲ್ಲಿ, ಅಲ್ಲಿಂದ ಅಂದ್ರೆ ನಿಮ್ ಸ್ಟೇಷನ್ ಇಂದ ಚೇಸ್ ಮಾಡ್ಕೊಂಡ್ ಬಂದು ನಮ್ ಸ್ಟೇಷನ್ ಅಲ್ಲಿ ಹಿಡಿದಿದ್ದೀರಾ, ಸೊ ಇದು ನಮ್ ಲೆಕ್ಕತಾನೆ ಅಂತ ಹೇಳಿದಾಗ ಇವ್ರು ಕೂಡ ಅಯ್ಯೋ ಹೌದಾ ಅಂತ ಹೇಳ್ಬಿಟ್ಟು ಸ್ಟೇಷನ್ ಬಿಟ್ಟು ಹೊರಗಡೆ ಬಂದ್ ನೋಡಿದ್ರೆ ಅದು ಕಾಂಗೋ ಸ್ಟೇಷನ್. ಮಿಸ್ ಆಗೋಯ್ತೆ ಅಂತ ಹೇಳ್ಬಿಟ್ಟು ಹಂಗೆ ರೋಡ್ ಅಲ್ಲಿ ನಿಂತಿರ್ತಾರೆ. ಅವ್ರ ಹತ್ರ ನಿಂತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಮಿಯಾ ಮತ್ತೆ ರೋ ಇಬ್ರು ಬರ್ತಾರೆ. ಇವ್ರೇನಪ್ಪ ಇಲ್ಲಿ, ಏನು ನೀವೇ ನಿಲ್ ಬಂದ್ಬಿಟ್ಟಿದೀರಾ ಅಂತ ಕೇಳ್ಕೊಂಡ್ ಮಾತಾಡಿಸಿದಾಗ ಅವರು ಹೇಳ್ತಾರೆ, ಏನಿಲ್ಲ, ಅವ್ರ ಅಂತ ಹುಡುಗಿ ಮಿಸ್ಸಿಂಗ್ ಕೇಸ್ ಹಿಡ್ದೆ ಅಲ್ವಾ, ಅದ್ಯಾವ್ದೋ ಈ ಸಬ್ ಸ್ಟೇಷನ್ ಅಲ್ಲಿ ಅಂತ ಆಗಿದ್ದು, ಅದೇನೇ ವಿಚಾರಣೆ ಮಾಡೋಣ ಅಂತ ಬಂದ್ವಿ ಅಂತ ಇವ್ರಿಗೆ ಮಾತಾಡ್ಕೊಳ್ತಾರೆ. ಅದಕ್ಕೆ ನಮ್ ಹೀರೋ ಹಂಗೆ ನಮ್ ಹೀರೋಯಿನ್ ಕಡೆ ತಿರುಗಿ ನೋಡಿದ್ ಲುಕ್ ನ ಕೊಡ್ತಾರೆ. ಸಂತೋಷನ ಇವಾಗ ಇವ್ರ ಕೇಸ್ ನ ಹ್ಯಾಂಡಲ್ ಮಾಡ್ತಾ ಇರೋದು, ತುರ್ತುರ ಅಂತ ಓಡೋಗ್ಬಿಡ್ತಿ ಅಂತ ಒಂದು ಲುಕ್ ನ ಕೊಡ್ತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ರೋ ಬಂದ್ಬಿಟ್ಟು ನಮ್ ಹೀರೋನ ನೋಡ್ಬಿಟ್ಟು ಕೇಳ್ತಾನೆ, ನಿನ್ ಹತ್ರ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು ಬರ್ತೀಯ ಅಂದಾಗ ನಮ್ ಹೀರೋ ಹಂಗೆ ಶಾಕಿಂಗ್ ಒಂದ್ ಲುಕ್ ನ ಕೊಡ್ತಾನೆ, ಏನೋ ಅವಳ ಹತ್ರ ಏನೋ ನಿಂಗ್ ಸಪರೇಟ್ ಆಗಿ ಮಾತು ಅಂತ. ಆದ್ರೆ ನಮ್ ಹೀರೋಯಿನ್ ಕೂಡ 1 ನಿಮಿಷ ಇರಿ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅವಳು ಓಡೋಟೋಗ್ತಾಳೆ. ಅದಾದ್ಮೇಲೆ ರೋ ಹೋಗ್ಬಿಟ್ಟು ಹೀರೋಯಿನ್ ಹತ್ರ ಹೇಳ್ತಾನೆ, ಇಲ್ಲಿ ನೋಡಿ, ನೀವು ಅವಾಗವಾಗ ಟವರ್ನಲ್ ಒಳಗಡೆ ಹೋಗಿ ಬರ್ತಾ ಇದ್ದೀರಾ ಅಂತ ನನ್ಗೆ ಡೌಟ್ ಇದೆ, ಡೌಟ್ ಎಲ್ಲ ಆಲ್ಮೋಸ್ಟ್ ನಾನು ಕನ್ಫರ್ಮ್ ಮಾಡ್ಬಿಟ್ಟಿದೀನಿ, ನಿಮ್ ತಂಗಿನ ಹುಡ್ಕೊಂಡೆ ನೀವು ಹೋಗ್ತಾ ಇರೋದು. ಆ ಕೊಲೆಗಾರ ಇದಾನಲ್ವಾ ಸೈಕೋ, ಅವ್ನು ಕೂಡ ಅದೇ ಟನಲ್ ಒಳಗಡೆ ಇದ್ದಾನೆ ಅಂತ ನಮಗ್ ಡೌಟ್, ನೀವೇನಾದ್ರೂ ಹೋಗಿ ಅಪಾಯದಲ್ಲಿ ಸಿಲ್ಕೊಂಡ್ಬಿಟ್ರೆ ಅದು ನಿಮ್ಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ, ಬೇಡ ನೀವು ಹೋಗ್ಬೇಡಿ ಅಂತ ಹೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಇದನ್ನೇ ತಾನೇ ಕಣೋ ನಾನು ಫಸ್ಟ್ ಇಂದ ಹೇಳ್ತಾ ಇದೀನಿ, ನನ್ ತಂಗಿ ಕಾಣೆ ಆಗ್ದಾಗಿಂದ ಅವಾಗ ನಂಬಿಲ್ಲ, ಇವಾಗ ನಂಬಿ ಏನ್ ಪ್ರಯೋಜನ, ನೀವೇ ನನ್ ತಂಗಿನ ಕಂಡಿಡ್ ಕೊಡ್ಬೇಕಾಗಿಲ್ಲ, ನನ್ ತಂಗಿನ ಹೆಂಗ್ ಕಂಡಿಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು, ನಿಮ್ ಅಡ್ವೈಸ್ ಎಲ್ಲ ನನಗೆ ಬೇಕಾಗಿಲ್ಲ ಅಂದಾಗ ಇವ್ನು ಹೇಳ್ತಾನೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ಬಂದು ನಿಮ್ ತಂಗಿ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋದ್ರಲ್ಲ, ನಾವು ಕೂಡ ಆಗಲ್ಲ ಅಂತ ಹೇಳಿದ್ವಲ್ಲ, ಅವಾಗ ನೀವು ಎಲ್ಲಾ ಸ್ಟೇಷನ್ ಅಲ್ಲಿ ಈ ಪೋಸ್ಟರ್ಸ್ ಎಲ್ಲ ಅಂದ್ರೆ ನಿಮ್ ಮಿಸ್ಸಿಂಗ್ ಪೋಸ್ಟರ್ಸ್ ಎಲ್ಲ ಹಾಕ್ಬಿಟ್ಟು ನೀವು ಬಂದಲ್ಲಿ ನಿಂತಿದ್ರಲ್ಲ, ಅವಾಗ ತುಂಬಾನೇ ಮಳೆ ಬರ್ತಾ ಇತ್ತು, ಅವಾಗ ನಾನೇ ನಿಮಗ್ ಬಂದ್ ಛತ್ರಿ ಕೊಟ್ಟಿದ್ದು, ನಿಮ್ಗೆ ಆ ವಿಷಯ ಗೊತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಮೀನ್ಸ್ ನೆನ್ಪಿದ್ಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವಾಗಿಂದನು ನಾನು ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಅನ್ಕೊಳ್ತಾನೆ ಇದ್ದೆ, ಬಟ್ ಆಗಿಲ್ಲ ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ನನ್ನ ನೋಡಿ ಅಯ್ಯೋ ಪಾಪ ಅಂತ ಹೇಳಿ ಹೆಲ್ಪ್ ಮಾಡೋ ತರ ಡಿಟೆಕ್ಟಿವ್ ಕೆಲಸ ಅಥವಾ ಡಿಟೆಕ್ಟಿವ್ ನನಗ್ ಬೇಕಾಗಿಲ್ಲ, ನಿಮ್ ಪಾಡಗ್ ನಿಮ್ ಕೆಲಸ ನೀವ್ ನೋಡ್ಕೊಳ್ಳಿ, ನನ್ ಕೆಲಸನ ನಾನು ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಅದಾದ್ಮೇಲೆ ಇಲ್ಲಿ ಮಿಯಾ ಬಂದು ನಮ್ ಹೀರೋ ಕಡೆ ಟೆರರ್ ಆಗಿ ಲುಕ್ ಕೊಡ್ತಾನೆ ಇರ್ತಾಳೆ. ಯಾಕಂದ್ರೆ ಹೀರೋಯಿನ್ ಗೆ ಬಾಕ್ಸರ್ ಹೊಡೆದಾಗ ನಮ್ ಹೀರೋ ಕೋಪ ಪಟ್ಟು ಹೋಗ್ಬಿಟ್ಟು ಬಾಕ್ಸರ್ ಜಗಳ ಮಾಡ್ಕೊಂಡು ಇವ್ನು
ಒದೆ ತಿನ್ಕೊಂಡ್ ಬಂದಿರ್ತಾನಲ್ಲ, ಅದಕ್ಕೋಸ್ಕರ ಯಾರೋ ಒಂದು ಹುಡುಗಿಗೋಸ್ಕರ ಇವ್ನ ಯಾಕಿತ್ರ ಒದೆ ತಿನ್ಕೊಂಡ್ ಬರ್ಬೇಕು ಅಂತ ತುಂಬಾ ಜೆಲಸ್ ಆಗಿ ಫೀಲ್ ಆಗ್ತಾ ಇರ್ತಾಳೆ. ಅದಾದ್ಮೇಲೆ ರೋ ಮತ್ತೆ ಹೀರೋಯಿನ್ ಕೂಡ ಮಾತಾಡಿ ಮುಗಿಸಿ ಬರ್ತಾರಲ್ಲ, ಸೊ ಮಿಯಾ ಮತ್ತೆ ರೋ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಹೀರೋಯಿನ್ ಕೇಳ್ತಾಳೆ, ಇಲ್ಲ ನಿಮ್ನ ನೋಡ್ತಾ ಇದ್ರೆ ನನ್ಗೆ ಏನೋ ಡೌಟ್ ಬರ್ತಾ ಇದೆ ಸರ್, ನಿಮ್ಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ, ಎಲ್ಲದ್ರಲ್ಲೂ ನೀವೇ ಫಸ್ಟ್ ಬಂದಿದ್ದೀರಾ. ಹೇಳ್ಬೇಕಂದ್ರೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಒಬ್ಬ ಕ್ರಿಮಿನಲ್ ಅವ್ನ್ ಬಾಕ್ಸ್ ಎತ್ಕೊಂಡ್ ಬರೋ ಸ್ಟೈಲ್ ನೋಡ್ಬಿಟ್ಟೆ ನೀವ್ ಕಂಡಿಡ್ದಿದ್ದೀರಾ, ಅವನೇನೋ ಒಂದು ಸೀಕ್ರೆಟ್ ಕ್ಯಾಮ್ರಾನ ಇಟ್ಕೊಂಡ್ ಬರ್ತಾ ಇದ್ದಾನೆ ಅಂತ. ಅಷ್ಟೇ ಅಲ್ಲ, ಆ ಬಾಕ್ಸರ್ ಬೇರೆ ಚಾಂಪಿಯನ್ ಹೊಡೆದಿರೋನು, ಅಂತವನ ಹತ್ರ ಫೈಟ್ ಮಾಡಿ ನೀವು ಇನ್ನು ಗುಂಡ್ಕಲ್ ನಿಂತಂಗ್ ನಿಂತಿದ್ದೀರಾ. ಅದ್ರಲ್ಲೂ ನೀವು ಟ್ರೈನಿಂಗ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲದ್ರಲ್ಲೂ ನೀವೇ ಫಸ್ಟ್ ಬಂದಿರ್ತೀರಾ, ನಿಮ್ಗೆ ಡಿಟೆಕ್ಟಿವ್ ಅಲ್ಲೇ ಕರೆದು ಪೋಸ್ಟಿಂಗ್ ಕೂಡ ಕೊಟ್ಟಿರ್ತಾರೆ. ಆದ್ರೂ ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಏನಕ್ಕೆ ಸಬ್ ಪೊಲೀಸ್ ಕೆಲ್ಸಕ್ಕೆ ಬಂದಿದ್ದೀರಾ ಅಂತ ನನ್ಗೆ ಇವಾಗೂ ಅರ್ಥ ಆಗ್ತಾ ಇಲ್ಲ ಸರ್. ಏನ್ ಸರ್ ಅದ್ರ ಹಿಂದ್ಗಡೆ ಇರೋ ರಹಸ್ಯ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಅಯ್ಯೋ ಏನಮ್ಮ ಹಂಗ್ ಕೇಳ್ತಾ ಇದ್ಯಾ, ಯಾವನ್ ಅಷ್ಟು ದೂರ ಹೋಗ್ಬಿಟ್ಟು ಒದೆ ಎಲ್ಲ ತಿನ್ನೋನು, ನನಗ್ ನನ್ ಬಾಡಿ ಕಂಡೀಷನ್ ತುಂಬಾ ಮುಖ್ಯ ಅಪ್ಪ, ನನ್ಗೆ ಕೈಯೋ ಕಾಲ ಹೊರಟೋಗ್ಬಿಟ್ಟು ಆಮೇಲೆ ಮನೇಲಿ ಕುತ್ಕೊಂಡ್ಬಿಟ್ರೆ ನನ್ನ ಯಾರು ನೋಡ್ಕೊಳ್ತಾರೆ, ಅಯ್ಯೋ ನನಗಿದೆಲ್ಲ ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಎಷ್ಟೇ ನಮ್ ಹೀರೋ ಇತರ ಹೇಳಿದ್ರೆ ಕೂಡ ನಮ್ ಹೀರೋಯಿನ್ ಒಂದು ಡೌಟ್ ಬರುತ್ತೆ, ಇವ್ರು ಹೇಳೋ ಟೋನೇ ಸರಿ ಇಲ್ವೇ, ಇವ್ರು ಹೇಳೋದೇನೋ ಒಂಥರ ಡಿಫ್ರೆಂಟ್ ಆಗಿದೆಯೇ ಅಂತ ಹೇಳ್ಬಿಟ್ಟು ಡೌಟ್ ಅಲ್ಲೇ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಅವ್ರಿಗೆ ಒಂದು ರೋಡ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ರೋಡ್ ಆ ಕಡೆ ಇರೋರು ಬಂದ್ಬಿಟ್ಟು ಜೋರಾಗಿ ಹಾಡೆಲ್ಲ ಹಾಕೊಂಡು ಸಕ್ಕತ್ ಎಂಜಾಯ್ ಮಾಡ್ತಾ ಇರ್ತಾರೆ, ಡ್ಯಾನ್ಸ್ ಎಲ್ಲ ಆಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಹೇಳ್ತಾಳೆ, ರೋಡ್ ದಾಟ್ಕೊಂಡು ಹೋದ್ರೆ ಲೈಫ್ ಎಷ್ಟು ಚೆನ್ನಾಗಿರತ್ತಲ್ವಾ, ಅಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದಾರಲ್ವಾ, ನಾವ್ ಈ ತರ ಕೆಲ್ಸದಲ್ಲಿ ಇರೋದ್ರಿಂದ ರೋಡ್ ದಾಟ್ಕೊಂಡು ಹೋಗಿ ಎಂಜಾಯ್ ಮಾಡೋದನ್ನೋದೆಲ್ಲ ಸುಮ್ನೆ ಕನ್ಸಿನ ಮಾತಲ್ವಾ, ಅದೆಲ್ಲ ಆಗೋದಿಲ್ವಲ್ಲ ಅಂದಾಗ ನಮ್ ಹೀರೋ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಟಕ್ಕಂತ ಹೀರೋಯಿನ್ ಕೈನ ಹಿಡ್ಕೊಂಡು ರೋಡ್ ದಾಟ್ಕೊಂಡೇ ಹೊಟ್ಟೋದ. ನಾವ್ ರೋಡ್ ದಾಟ್ಕೊಂಡ್ ಬಂದಿದ್ದಾಯ್ತು, ಇನ್ ಎಂಜಾಯ್ ಮಾಡೋದೊಂದೇ ಬಾಕಿ ಅಂದಾಗ ಹೀರೋಯಿನ್, ಸರ್ ಇದೇನಿದು ನೀವ್ ಇತ್ರ ಕರ್ಕೊಂಡ್ ಬಂದ್ಬಿಟ್ರಿ, ನಾನ್ ಸುಮ್ನೆ ಬಾಯ್ ಮಾತ್ ಕೇಳ್ದೆ, ನನ್ಗೆ ಡ್ಯಾನ್ಸ್ ಎಲ್ಲ ಬರೋದಿಲ್ಲ, ನನ್ಗೆ ಹಾಡೆಲ್ಲ ಬರಲ್ಲ ಅಂದಾಗ, ಅಯ್ಯೋ ಬಾಮ್ಮ ಎಲ್ಲ ತಾನಾಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗ ಅವ್ರಿಗೆ ಒಂದು ಹೆಡ್ ಸೆಟ್ ನೆತ್ತಾಕ್ಬಿಟ್ಟು ಡ್ಯಾನ್ಸ್ ಆಡು ಅಂತ ಹೇಳ್ತಾ ಇರ್ತಾರೆ. ಹೀರೋಯಿನ್, ಇಲ್ಲ ಸರ್ ನನಗ್ ಬರಲ್ಲ ಅಂತ ಹೇಳ್ದವಳು ಹಂಗೆ ಒಂದ್ ಸ್ಟೆಪ್ ನ ಹಾಕಿದ ತಕ್ಷಣ ನಮ್ ಹೀರೋ ಸಕ್ಕದಾಗ ಬಿದ್ದು ನಗ್ತಾ ಇರ್ತಾರೆ. ಯಾಕೆ ಸರ್ ಯಾಕಂಗ್ ನಗ್ತಾ ಇದ್ದೀರಾ, ನಾನು ಆಲ್ರೆಡಿ ಹೇಳದ್ನಲ್ಲ ನಂಗೆ ಡ್ಯಾನ್ಸ್ ಆಡಕ್ ಬರಲ್ಲ ಅಂದಾಗ, ಇಲ್ಲಮ್ಮ ನಿನ್ ಕೋಳಿ ಕೊಕೊರಕೋ ಅಂದಾಗ ಒಂದ್ ಸ್ಟೆಪ್ ಹಾಕತ್ತಲ್ಲ ಆ ತರ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಅದೇ ತರ ಒಂದು ಸ್ಟೆಪ್ ನ ಹಾಕಿ ತೋರಿಸಿದಾಗ ನಮ್ ಹೀರೋಯಿನ್ ಬಿದ್ದು ನಗ್ತಾ ಇರ್ತಾಳೆ. ಇಬ್ರು ಹಂಗೆ ಸಕ್ಕದಾಗಿ ಎಂಜಾಯ್ ಮಾಡ್ತಾರೆ ಅವತ್ತು. ಇವಾಗ ಹಂಗೆ ಯಾವ್ದೊಂದು ರೆಸ್ಟೋರೆಂಟ್ ಹತ್ರ ಹೋಗಿ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಹಂಗೆ ಜಾಲಿಯಾಗಿ ಮಾತಾಡ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾರೆ, ಇದಕ್ಕೂ ಮುಂಚೆ ನಾನು ಈ ತರ ತುಂಬಾ ಕೇಸಸ್ ನ ಹಿಡಿದಿದ್ದೀನಿ, ಈ ತರ ಟ್ರಾಫಿಕ್ ಅಲ್ಲಿ ಇರ್ಬೇಕಾದ್ರೆ ನಮ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ನಿಂತ್ಕೊಂಡಿರೋ ಜಾಗದಲ್ಲೇ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಎಷ್ಟು ಜನ ಹಿಡಿದಿದ್ದೀನಿ ಗೊತ್ತಾ, ಅದು ನಾನ್ ಅಂದ್ರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನಂಗೆ ತಿಂತಾ ಇರ್ತಾರಲ್ವಾ, ಆ ಟೈಮಲ್ಲಿ ಅವ್ರ ತುಟಿ ಮೇಲೆ ಗಾಯ ಆಗಿರುತ್ತೆ, ತುಂಬಾ ನೋವಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಒಬ್ಬ ತಿನ್ನಕ್ಕಾಗದೆ ಕಷ್ಟಪಟ್ಟಾಗ ಹೀರೋ ನಂಗೆ ಪಕ್ಕದಲ್ಲಿ ಕುತ್ಕೊಂಡು ಇದು ನನ್ನಿಂದನೇ ಆಗಿರೋ ಗಾಯ ಅಲ್ವಾ ಅಂತ ಹೇಳ್ಕೊಂಡು ಅನ್ಮೆಂಟ್ ಹಾಕುವಾಗ ಇವ್ನು ಹೇಳ್ತಾನೆ, ಅಯ್ಯೋ ನಿನ್ನಿಂದ ಅಲ್ಲ, ಆ ಬಾಕ್ಸರು ಏನೋ ದೊಡ್ಡದಾಗ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬಿಲ್ಡಪ್ ಕೊಡ್ತಾ ಇದ್ನಲ್ವಾ, ಸೊ ನನ್ಗೂ ಮಾರ್ಷಲ್ ಆರ್ಟ್ಸ್ ಬರುತ್ತೆ, ಸರಿ ಬಾ ನನ್ಗೂ ನಿನ್ಗೊಂದ್ ಮ್ಯಾಚ್ ಇಟ್ಕೊಳ್ಳೋಣ ಅಂತ ಸುಮ್ನೆ ಫ್ರೆಂಡ್ಲಿಯಾಗ ಒಂದ್ ಮ್ಯಾಚ್ ಆಡಿದ್ವಿ ಅಷ್ಟೇ ಅಂದಾಗ ಹೀರೋಯಿನ್ ಅಂತಾಳೆ, ಇಲ್ಲ ನನ್ಗಿಂದಾನೆ ಅಂತ ಗೊತ್ತು ಅಂತ. ಹಂಗೆ ಒಂಥರ ತುಂಬಾನೇ ಫೀಲಿಂಗ್ಸ್ ಇಂದ್ರೆ ನಮ್ ಹೀರೋನ ನೋಡಿದಾಗ ನಮ್ ಹೀರೋ ಕೂಡ ಲೈಟ್ ಆಗಿ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಪರವಾಗಿಲ್ವೇ ನನಗೆ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾಳೆ ಅಂತ. ಅದಾದ್ಮೇಲೆ ಅವರಿಬ್ರು ಹಂಗೆ ಟ್ರೈನ್ ಹೋಗಕ್ಕೆ ಅಂತ ನಿಂತಿರ್ತಾರೆ. ಹೀರೋಯಿನ್ ಹೇಳ್ತಾಳೆ, ಸರ್ ಇವತ್ತಿನ ಫಸ್ಟ್ ಟ್ರೈನ್ ಸರ್ ಇದು, ನೈಟ್ ಪೂರ್ತಿ ನಾವು ಊರ್ ಸುತ್ಕೊಂಡಿದ್ಬಿಟ್ಟು ನೈಟೇ ನಾವು ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು, ಅದ್ರ ಇವಾಗ ನೋಡಿ ಫಸ್ಟ್ ಟ್ರೈನ್ಗೆ ಅದು 4 ಗಂಟೆ ಆಗ್ತಿದೆ ಸರ್, ಫಸ್ಟ್ ಟ್ರೈನ್ಗೆ ಹೋಗ್ತಾ ಇದೀವಿ ಅಂತ ಹೇಳಿ ನಕ್ಕೊಂಡು ಟ್ರೈನ್ ಹೋಗಿ ಕುತ್ಕೊಂತಾರೆ. ಆಗ ನಮ್ ಹೀರೋ ಹೇಳ್ತಾನೆ, ಸರಿ ನಮ್ ಸ್ಟೇಷನ್ ಬರೋವರೆಗೂ ನಿನಗೆ ನಿದ್ದೆ ಮಾಡಂಗಿದ್ರೆ ನಿದ್ದೆ ಮಾಡು, ನಾನಿದ್ದೀನಿ ನಾನ್ ನೋಡ್ಕೊಂತೀನಿ ಅಂದಾಗ ನಮ್ ಹೀರೋಯಿನ್ ಕಡೆ ತಲೆ ಎತ್ ನೋಡಿದೆ, ಅವಳು ನಿದ್ದೆ ಮಾಡ್ತಾ ಇರ್ತಾಳೆ. ಅಯ್ಯೋ ನಿದ್ದೆ ಮಾಡ್ಬಿಟ್ಟ ಅಂತ ಹೇಳಿ ನಮ್ ಹೀರೋ ಹಂಗೆ ಕೂತಿರ್ತಾನೆ. ಆ ಟೈಮಲ್ಲಿ ಬ್ಲಾಕ್ ಕಲರ್ ಕ್ಯಾಪ್ ಹಾಕೊಂಡಿರೋನೊಬ್ಬ ಆ ಜಾಗಕ್ಕೆ ಬರ್ತಾನೆ. ಅವ್ನ ಕ್ಯಾಪ್ ಮೇಲೆ ಒಂದ್ ಈಗಲ್ ಸಿಂಬಲ್ ಇರುತ್ತೆ. ಅವ್ನ್ ಬಂದವನು ನಮ್ ಹೀರೋ ಕೂತಿದಾರಲ್ಲ ಆ ಶೀಟ್ ಎದುರುಗಡೆ ಶೀಟ್ ಅಲ್ಲಿ ಒಂದು ಲೇಡಿ ಕೂತಿರ್ತಾರೆ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು. ಇವನು ಸೈಲೆಂಟ್ ಆಗಿ ಹೋಗ್ಬಿಟ್ಟು ಆ ಲೇಡಿ ಪಕ್ಕದಲ್ಲಿ ಕೂತ್ಕೊಂತಾರೆ. ನಮ್ ಹೀರೋ ಆಕ್ಚುಲಿ ಮಲಗಿಲ್ಲ, ಸುಮ್ನೆ ಮಲಗಿರೋ ತರ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಅವ್ನ್ ನೋಡ್ತಾನೆ ಇರ್ತಾನೆ ಅವ್ನ್ ಏನ್ ಮಾಡ್ತಾನೆ ಅಂತ. ಆ ಲೇಡಿ ಪಕ್ಕದಲ್ಲಿ ಕೂತ್ಕೊಂಡು ನಿಧಾನಕ ಹುಡುಗಿ ಪರ್ಸ್ ನ ಎತ್ಕೊಂಡು ಅವನ ಹತ್ರ ಇಟ್ಕೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾನೆ. ನಮ್ ಹೀರೋ ಕೂಡ ಅವ್ನ ಹಿಂದೆನೆ ಫಾಲೋ ಮಾಡ್ಕೊಂಡು ಖಾಲಿ ಕಂಪಾರ್ಟ್ಮೆಂಟ್ ಹತ್ರ ಹೋಗ್ಬಿಟ್ಟು, ಹೆಲೋ ನಾನೊಂದು ಪೊಲೀಸು, ನಾನು ನಿಮ್ ಬ್ಯಾಗ್ ನ ಚೆಕ್ ಮಾಡ್ಬೇಕು, ನಿಮ್ ಬ್ಯಾಗ್ ನ ತೋರಿಸಿ ಅಂತ ಹೇಳಿದ್ರೆ ಅವ್ನ್ ಟಕ್ಕಂತ ಅವನ ಹತ್ರ ಇರೋ ಒಂದು ಕತ್ತಿನ ಎತ್ಕೊಂಡು ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಹೊರಟೋಗ್ತಾನೆ. ನಮ್ ಹೀರೋ ಕೂಡ ಸಕ್ಕದಾಗಿ ಎತ್ತಿ ಅವ್ನ ಹಾಕಿ ಕೆಳಗಡೆ ಹಾಕಿ ತುಳಿತಾ ಇರ್ತಾರೆ. ಆದ್ರೂ ಅವನೇನ್ ಸಾಮಾನ್ಯವಾದವನಲ್ಲ, ಅವ್ನು ಕೂಡ ತುಂಬಾನೇ ಸ್ಕಿಲ್ಡ್ ಅಂತ ಕಾಣಿಸುತ್ತೆ. ನಮ್ ಹೀರೋನೇ ರಿಟರ್ನ್ ಅಟ್ಯಾಕ್ ಮಾಡ್ಬಿಟ್ಟು ಅಲ್ಲಿಂದ ಓಡಾಟೋಗ್ತಾನೆ. ಸಕ್ಕದಾಗಿ ಚೇಸಿಂಗ್ ನಡೀತಾ ಇರುತ್ತೆ. ಆದ್ರೆ ಒಂದ್ ಸ್ಟೇಜ್ ಗೆ ನಮ್ ಹೀರೋ ಒಂದು ಸ್ಟೇಷನ್ ಹತ್ರ ನಿಂತಿರ್ಬೇಕಾದ್ರೆ ಈ ಕಳ್ಳ ಬಂದು ಆಚೆಗೂ ಒಳಗೆಗೂ ಹಂಗೆ ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ನಮ್ ಹೀರೋ ಕೂಡ ಅವ್ನು ಇಲ್ಲಿ ಒಳಗಡೆ ಹೋಗ್ತಾನ ಹೊರಗಡೆ ಬರ್ತಾನ ಅಂತ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನ ಡೋರ್ ಕ್ಲೋಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಇವ್ನು ಟಕ್ಕಂತ ಟ್ರೈನ್ ಒಳಗಡೆ ಹೊರಟೋಗ್ತಾನೆ. ನಮ್ ಹೀರೋ ಸ್ಟೇಷನ್ ಹತ್ರ ಇದ್ಬಿಡ್ತಾರೆ, ಅಂದ್ರೆ ಪ್ಲಾಟ್ಫಾರ್ಮ್ ಮೇಲೆ ಇದ್ಬಿಡ್ತಾರೆ. ಅವ್ನು ಟ್ರೈನ್ ಒಳಗಡೆ ಹೋದ್ಮೇಲೆ ನಮ್ ಹೀರೋನ ನೋಡ್ಬಿಟ್ಟು ಹಂಗೆ ವಿಚಿತ್ರವಾಗಿ ನಗದ್ಬಿಟ್ಟು ಬೇರೆ ಹೋಗ್ತಾನೆ. ನಮ್ ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ. ಟಕ್ಕಂತ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ಬಿಟ್ಟು, ಇಲ್ಲೋಡು ನಿನ್ ಎದುರುಗಡೆ ಒಂದ್ ಲೇಡಿ ಕುತ್ಕೊಂಡಿರ್ತಾಳೆ ಬ್ಲಾಕ್ ಕಲರ್ ಡ್ರೆಸ್ ಅಲ್ಲಿ, ಆ ಲೇಡಿನ ಕರ್ಕೊಂಡು ನೀನ್ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳಿದ್ಬಿಡು, ಏನು ಮಾಡ್ಬೇಡ, ನೀನು ಸೈಲೆಂಟ್ ಆಗಿರು ಅಂತ ಹೇಳಿದಾಗ ಹೀರೋಯಿನ್ಗೆ ಅರ್ಥ ಆಗ್ತಿಲ್ಲ. ಏನ್ ಸರ್ ಏನ್ ಹೇಳ್ತಾ ಇದೀರಾ ಅಂದಾಗ, ಈಗ ಒಬ್ಬ ಕಳ್ಳ ಬಂದು ಅಮ್ಮ ಪರ್ಸ್ ನ ಎತ್ಕೊಂಡೋದ, ಮತ್ತೆ ಅವ್ನ್ ಬರೋ ಚಾನ್ಸಸ್ ಇದೆ, ನಾನು ಹೇಳೋದನ್ನ ಕೇಳಿಸ್ಕೊಂಡು ನೀನ್ ಏನು ಮಾಡ್ಬೇಕಾಗಿಲ್ಲ, ಆ ಲೇಡಿನ ಕರ್ಕೊಂಡು ಸೈಲೆಂಟ್ ಆಗಿ ನೀನ್ ಟ್ರೈನ್ ಇಂದ ಇಳಿದ್ಬಿಡು, ಅಷ್ಟು ಮಾತ್ರ ಸಾಕು ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ಸರ್ ಅವ್ನ್ ಹೆಂಗಿದ್ದ ನೋಡಕ್ ಹೇಳಿ ಸರ್, ನಾನ್ ಹಿಡಿತೀನಿ ಸರ್ ಅಂತ ಹೇಳಿದಾಗ ನಮ್ ಹೀರೋ ಬೇಡ ಅವ್ನ್ ತುಂಬಾನೇ ಸ್ಕಿಲ್ಡ್ ಆಗಿದ್ದಾನೆ, ನನ್ನನ್ನೇ ಅವ್ನ್ ಟ್ರಿಕಿಯಾಗಿ ಯಾಮಾರಿಸ್ಬಿಟ್ಟು ಟ್ರೈನ್ ಅಲ್ಲಿ ಬಂದ್ಬಿಟ್ಟಿದ್ದಾನೆ, ಮತ್ತೆ ನೀವ್ ಹೆಂಗಾದ್ರೂ ಮಾಡಿ ಆ ಲೇಡಿನ ಮಾತ್ರ ಕರ್ಕೊಂಡು ಇಳಿ, ನೀನ್ ಏನು ಮಾಡ್ಬೇಡ, ನಾನ್ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದೀನಿ, ನೀನ್ ಏನು ಮಾಡ್ಬೇಡ, ನೈಸಾಗಿ ಅಲ್ಲಿಂದ ಇಳಿದ್ಬಿಡು ಅಂತ ಮಾತ್ರ ಹೇಳ್ತಾರೆ. ನಮ್ ಹೀರೋಯಿನ್ ಹೇಳ್ತಾಳೆ, ಸರ್ ನೀವ್ ಹೇಳಿದ ತರನೇ ಒಬ್ಬ ಬಂದ್ ನನ್ ಪಕ್ಕದಲ್ಲಿ ನಿಂತಿದ್ದಾನೆ ಸರ್, ನೀವು ಅಂತ ಹೇಳಿ ನನ್ನ ಹತ್ರ ಕಾಪ್ಸ್ ಇದೆ, ಅವ್ರನ್ನ ಹಂಗೆ ಹಿಡಿದು ಲಾಕ್ ಮಾಡ್ಬಿಡ್ತೀನಿ ಸರ್, ಹೆಂಗ್ ಸರ್ ಅಂತ ಹೇಳಿದಾಗ ನಾನ್ ಮತ್ತೆ ಹೇಳ್ತಾ ಇದೀನಿ, ಬೇಡ ಈ ಕೆಲ್ಸನ ಮಾಡ್ಬೇಡ
ಮಾಡ್ಬೇಡಿ, ಯಾಕಂದ್ರೆ ಇದುವರೆಗೂ ನಾವು ನೋಡಿರೋ ಕಳ್ಳ ತರ ಅಲ್ಲ ಅವನು. ಇದೇ ನಾರ್ಮಲ್ ಪಿಕ್ ಪಾಕೆಟರ್ಸ್ ಆದ್ರೆ ಕತ್ತಿನ ಇಟ್ಕೊಳ್ಳಲ್ಲ, ಅವ್ರು ಕಳ್ತನ ಮಾಡ್ಕೊಂಡ್ರ ಹೋದ್ರ ಅಂತ ಇದ್ಬಿಡ್ತಾರೆ. ಆದ್ರೆ ಇವನ ಹತ್ರ ಕತ್ತಿ ಇದೆ, ಸ್ವಲ್ಪ ಯಾಮಾರಿದ್ರೆ ಕೂಡ ನಮ್ ಪ್ರಾಣಕ್ಕೆ ಅಪಾಯ. ದಯವಿಟ್ಟು ನಾನು ಹೇಳೋ ಕೆಲಸನ ಮಾತ್ರ ಮಾಡು, ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದೀನಿ, ಹೆಂಗಾದ್ರೂ ಮಾಡಿ ನಾನು ಕಳ್ಳನ ಹಿಡಿದ್ ಬಿಡ್ತೀನಿ, ನೀನ್ ಇದಕ್ ಮೇಲೆ ಏನು ಮಾಡಕ್ ಹೋಗ್ಬೇಡ ಅಂತ ಹೇಳಿದಾಗ ನಮ್ ಹೀರೋಯಿನ್ ಕೂಡ ಸರಿ ಆಯ್ತು ಸರ್, ನೀವ್ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳ್ಕೊಳ್ತಾರೆ. ಅಂದ್ರೆ ಈಗ ನಮ್ ಹೀರೋ ಬಂದು ಕಾಂಗೋರ್ ಸ್ಟೇಷನ್ ಅಲ್ಲಿ ಹತ್ತಿ ಇವ್ರ ಸ್ಟೇಷನ್ ಗೆ ಇಳಿತಾ ಇರೋದು. ಸೊ ನಮ್ ಹೀರೋಯಿನ್ ಕೂಡ ಟ್ರೈನ್ ಇಳಿದ್ಬಿಟ್ಟು ಸರ್ ಇಲ್ಲಿ ನೋಡಿ, ನೀವ್ ಹೇಳಿದ ತರ ಲೇಡಿ ನಾನು ಸೇಫ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟೆ, ನಾನು ಏನೂ ಮಾಡಿಲ್ಲ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಗುಡ್ಗಲ್ ಈ ತರ ಇರ್ಬೇಕು ಅಂತ ಹೇಳಿ ಅವಳ ತಲೆನೆಲ್ಲ ಹಂಗೆ ಸವರ್ತಾರೆ. ಆ ಟೈಮಲ್ಲಿ ನಮ್ ಹೀರೋ ಕಾಂಗೋರ್ಗೆ ಕಾಲ್ ಮಾಡ್ಬಿಟ್ಟು ಅವ್ರ ಸ್ಟೇಷನ್ ಅಲ್ಲಿ ತಾನೆ ಈ ತರ ನಡೆದಿದ್ದು, ಅಲ್ಲೇ ತಾನೆ ಅವ್ನ ಹತ್ತಿರ್ತಾನೆ. ಸೊ ಅವ್ನ ಬಗ್ಗೆ ಏನಾದ್ರು ಗೊತ್ತಾಯ್ತ್ರೆ, ಏನಾದ್ರು ಕೇಸ್ ಬಂದಿದ್ಯಾ ಅಂತ ಕೇಳೋದಕ್ಕೋಸ್ಕರ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಕೂಡ ಹೇಳ್ತಾರೆ ಸರ್ ನಮ್ ಸ್ಟೇಷನ್ ಅಲ್ಲೇ ಅವ್ನ ಈ ತರ ಹತ್ತಾ ಇರ್ತಾನೆ, ಸುಮಾರು ಸತಿ ಆಗಿದೆ, ಅದು ಸಖತ್ ಸ್ಕಿಲ್ಡ್ ಸರ್, ಅವನು ಎಷ್ಟು ಸತಿ ಹಿಡಿಯಕ್ ನಾವು ಟ್ರೈ ಮಾಡಿದ್ರು ಕೂಡ ಅವ್ನು ಹಿಡಿಯಕ್ಕೆ ಆಗಲ್ಲ, ಎಷ್ಟು ಟ್ರಿಕ್ ತಪ್ಪಿಸ್ಕೊಂಡು ಹೋಗ್ತಾನೆ ಗೊತ್ತಾ, ಸ್ವಲ್ಪ ಯಾಮಾರಿದ್ರೆ ನಮ್ಮನ್ನೇ ಹಾಕೊಂಡ್ ತುಳಿದ್ ಬಿಡ್ತಾನೆ ಅಂತ ಅವನು. ಇವ್ರ ಟಾರ್ಗೆಟ್ ಏನ್ ಗೊತ್ತಾ ಸರ್, ಈ ಫಸ್ಟ್ ಟ್ರೈನ್ ಏನಂದ್ರೆ ವಾರ ವಾರ ಇವಾಗ ನಾವಿರೋ ಊರಲ್ಲಿ ನೈಟ್ ಕ್ಲಬ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ನ ಮಾಡ್ತಾರೆ. ಅಲ್ಲಿ ಬರೋರೆಲ್ಲ ಸ್ವಲ್ಪ ಬಿಗ್ ಶಾಟ್ ತರನೇ, ಸ್ವಲ್ಪ ದೊಡ್ಡೋರೆ ಅಂತ ಇಟ್ಕೊಳ್ಳಿ, ಬಟ್ ಅವರೆಲ್ಲಾನು ಫುಲ್ ಆಗಿ ಕುಡಿದ್ಬಿಟ್ಟು ಬಂದು ಟ್ರೈನ್ ಹತ್ತೋದು, ಅಂದ್ರೆ ನೈಟ್ ಫುಲ್ ಪಾರ್ಟಿ ಮಾಡ್ಕೊಂಡು ಫಸ್ಟ್ ಟ್ರೈನ್ ಅಲ್ಲಿ ಅವ್ರವ್ರ ಮನೆಗಳಿಗೆ ಅವ್ರು ಹೋಗೋದು. ಆದ್ರೆ ಎಲ್ಲರೂ ಫುಲ್ ಆಗಿ ಕುಡಿದಿರ್ತಾರಲ್ವಾ, ಸೊ ಯಾರಿಗೂ ಅಷ್ಟು ಎಚ್ಚರ ಆಗಲ್ಲ, ಎಲ್ಲರೂ ಟ್ರೈನ್ ಅಲ್ಲಿ ಮಲಗ್ಬಿಟ್ಟಿರ್ತಾರೆ. ಸೊ ಅವ್ರ ಟಾರ್ಗೆಟ್ ಈ ಬೆಳಗ್ಗೆ ಬರೋ ಈ 4 ಗಂಟೆ ಟ್ರೈನು, ಆ ಟ್ರೈನ್ ಅಲ್ಲಿ ಬಂದು ಇವ್ರು ಸಿಗ್ತಾರೆ, ಚೆನ್ನಾಗಿ ಅವ್ರು ಲಪಟಾಯಿಸಬಹುದು ಅಂತ ಹೇಳ್ಬಿಟ್ಟು ಬಂದು ಅವ್ರು ಸಿಗೋದನ್ನೆಲ್ಲ ದೋಚ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಆಕ್ಚುಲಿ ನಾನು ಈ ಕ್ಲೂನ ಇಟ್ಕೊಂಡೆ ಅವ್ನು ಯಾರಂತ ಇರ್ಬೋದು ಅಂತ ಅವ್ನ ಟ್ರಾನ್ಸ್ಪೋರ್ಟೇಷನ್ ಕಾರ್ಡ್ ಆಗ್ಲಿ, ಸಿಸಿಟಿವಿ ಫುಟೇಜ್ ಆಗ್ಲಿ ಪ್ರತಿಯೊಂದನ್ನ ಕೂಡ ಚೆಕ್ ಮಾಡಿದೆ ಸರ್, ಬಟ್ ಅದೆಲ್ಲ ವೇಸ್ಟ್, ಯಾವ್ದ್ರಲ್ಲೂ ಅವ್ರು ನನ್ನ ಮಕ್ಕಳು ಸಿಕ್ಲೇ ಇಲ್ಲ ಸರ್, ಎಲ್ಲದ್ರಲ್ಲೂ ಹಂಗೆ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿದಾಗ ನಮ್ ಹೀರೋ ಕೇಳ್ತಾನೆ ಸರಿ ಬೆಳಗ್ಗೆ ಟ್ರೈನ್ ಅಲ್ಲಿ ಯಾರಾದ್ರೂ ಪರ್ಸ್ ಕಳ್ದೋಗಿದೆ ಅಂತ ಹೇಳಿ ಯಾರಾದ್ರೂ ನಿಮ್ಮ ಹತ್ರ ಬಂದು ಕೇಸ್ ನ ಫೈಲ್ ಮಾಡಿದ್ರ, ಅವ್ರ ಹೆಸರನ್ನ ಸ್ವಲ್ಪ ಕೊಡ್ತೀರಾ ಅಂತ ಕೇಳಿದಾಗ ಅವ್ರು ಕೂಡ ಸರಿ ಆಯ್ತು ಸರ್ ಕೊಡ್ತೀನಿ ಅಂತ ಹೇಳಿದಾಗ ಇವ್ರು ಕೂಡ ಹೋಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದ್ರಲ್ಲಿ ಮೆಗಾ ಅಂತ ಹೇಳ್ಬಿಟ್ಟು ಒಂದು ಹುಡುಗಿ ಇರ್ತಾಳೆ. ಫಸ್ಟ್ ಆ ಹುಡುಗಿ ಮನೆಗೆ ಹೋಗೋದು, ಆದ್ರೆ ಹುಡುಗಿ ತುಂಬಾನೇ ಗಾಬರಿಯಿಂದ ಡೋರ್ ನ ಓಪನ್ ಮಾಡ್ತಾಳೆ, ಬಟ್ ಫುಲ್ ಕೂಡ ಓಪನ್ ಮಾಡಲ್ಲ, ಸುಮ್ನೆ ಸ್ವಲ್ಪ ಓಪನ್ ಮಾಡ್ಬಿಟ್ಟು ಏನು ಯಾರು ನೀವು ಅಂತೆಲ್ಲ ಕೇಳಿದಾಗ ಹೀರೋ ಕೇಳ್ತಾನೆ ಇಲ್ಲ ನಾವ್ ಈ ತರ ಪೊಲೀಸ್ ಸ್ಟೇಷನ್ ಇಂದ ಬಂದಿದೀವಿ, ನೀವು ಈ ತರ ಪರ್ಸ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಸ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದಾಗ ಏನಿಲ್ಲ ಪರ್ಸ್ ಕಾಣೆ ಆಯ್ತು, ನಾನು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಅಷ್ಟೇ, ಅದಕ್ ಮೇಲೆ ಏನು ಇಲ್ಲ ಅಂತ ಒಂದ್ ಸ್ವಲ್ಪ ತಿಕ್ಕಿನೇ ಮಾತಾಡ್ತಾಳೆ, ಸ್ವಲ್ಪ ಗಾಬರಿಂದಾನೇ ಮಾತಾಡ್ತಾಳೆ. ಇವಳ್ಯಾಕೆ ಈ ತರ ಮಾತಾಡ್ತಿದ್ದಾರೆ ಅಂತ ಅಲ್ಲಿಂದ ಇನ್ನೊಂದು ಅಡ್ರೆಸ್ ನ ಹುಡ್ಕೊಂಡು ಇನ್ನೊಂದ್ ಮನೆ ಹತ್ರ ಹೋಗ್ತಾರೆ. ಅಲ್ಲಿ ಇವ್ರು ಹೋಗ್ಬಿಟ್ಟು ಹೊರಗಡೆಯಿಂದ ಬಾಗಿಲ್ನ ತಡ್ತಾನೆ ಇದಾರೆ, ಬಟ್ ಯಾರು ಡೋರ್ ಓಪನ್ ಮಾಡತ್ತಾರೆ ಇಲ್ಲ. ಆಗ ಪಕ್ಕದಲ್ಲಿರೋ ಲೇಡಿ ಬಂದ್ ಹೇಳ್ತಾರೆ ಹಲೋ ಎಕ್ಸ್ಕ್ಯೂಸ್ ಮಿ ಸರ್, ಮನೇಲಿ ಯಾರು ಇಲ್ಲ ಸರ್, ಮನೆ ಖಾಲಿ ಮಾಡ್ಬಿಟ್ರು ಅಂದಾಗ ನಮ್ ಹೀರೋ ಕೂಡ ಕೇಳ್ತಾನೆ ಇಲ್ಲ ಈ ಮನೇಲಿರೋ ಒಂದು ಹುಡುಗಿದು ಪರ್ಸ್ ಕಾಣೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ವಿಚಾರಣೆ ಮಾಡಕ್ ಬಂದ್ವಿ ಅಂದಾಗ ಆ ಹುಡುಗಿ ಕಾಣೆ ಆಗ್ಬಿಟ್ಟಿದಾಳಪ್ಪ. ಒಂದಿನ ಹುಡುಗಿ ನೈಟ್ ಕ್ಲಬ್ ಅಲ್ಲಿ ಏನೋ ಪಾರ್ಟಿ ಮುಗಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಫಸ್ಟ್ ಟ್ರೈನ್ಗೆ ಅಂದ್ರೆ ಬೆಳಗ್ಗೆ ಟ್ರೈನ್ಗೆ ಬಂದ್ಲಂತೆ, ಅವಾಗ ಯಾರು ಬಂದು ಪಿಕ್ ಪಾಕೆಟ್ ಮಾಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಹುಡುಗಿನ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಲು. ಅದಾದ್ಮೇಲೆ ಒಂದು 2 ದಿನಕ್ಕೆ ಅದೇ ಸಬ್ ಸ್ಟೇಷನ್ ಅಲ್ಲಿಂದಾನೆ ಆ ಹುಡುಗಿ ವ್ಲಾಗ್ ಎಲ್ಲ ಮಾಡ್ತಾ ಇದ್ಲಪ್ಪ, ಪಿಕ್ ಪಾಕೆಟ್ ಆಗಿದ್ರ ಬಗ್ಗೆ ಏನೋ ಮಾತಾಡ್ತಾ ಇದ್ಲು, ಬಟ್ ಅಲ್ಲಿ ಯಾರನ್ನ ನೋಡಿದ್ಲು ಅಂತ ಗೊತ್ತಿಲ್ಲ, ತುಂಬಾನೇ ಗಾಬರಿಂದ ಫೋನ್ ನ ಕೂಡ ಕೆಳಗಡೆ ಹಾಕ್ಬಿಟ್ಲು. ಅವಾಗಿಂದನೇ ಹುಡುಗಿ ಮಿಸ್ಸಿಂಗ್ ಕೇಸ್ ಕೂಡ ಫೈಲ್ ಮಾಡಿದಾರೆ ಅಂದಾಗ ನಮ್ ಹೀರೋ ಹೀರೋಯಿನ್ ಗೆ ಇವಾಗ ಫ್ಲಾಶ್ ಆಗ್ತಿದೆ, ನೀವು ಅವರ ಅನ್ನೋ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದಾಗ ಆ ಹುಡುಗಿನಪ್ಪ ನೀವು ಹುಡುಗಿ ವಿಡಿಯೋ ಎಲ್ಲ ನೋಡಿದೀರಾ ಅಂತ ನಮ್ ಹೀರೋನೇ ಕೇಳ್ತಾ ಇರ್ತಾರೆ. ಹೆಂಗ್ ಸುತ್ತಿ ಈಗ ನಮ್ ಹೀರೋಯಿನ್ ಯಾವ ಕೇಸ್ ನ ಸಾಲ್ವ್ ಮಾಡ್ಬೇಕು ಅಂತ ಅನ್ಕೊಂಡ್ಲು, ಇವಳ ಕೈಗೆ ಬಂತು. ಹೀರೋಗೂ ಹೀರೋಯಿನ್ಗೂ ಸಖತ್ ಶಾಕು. ಇದು ಸಾಧಾರಣವಾಗಿ ಪಿಕ್ ಪಾಕೆಟ್ ಕೇಸು ಅಥವಾ ಮಿಸ್ಸಿಂಗ್ ಕೇಸು ಅಲ್ಲ, ಇದ್ರಲ್ಲಿ ದೊಡ್ಡದಾಗಿ ಏನೋ ಒಂದು ವಿಷಯ ನಡೀತಾ ಇದೆ, ಅದನ್ನ ಕಂಡಿಡಿಬೇಕು ಅಂತ ನಮ್ ಹೀರೋಯಿನ್ ಇಬ್ರು ಹಂಗೆ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ ಸುಮ್ನೆ ಬಾಯಿ ಮಾತು ಹೇಳ್ತಾಳೆ, ನನ್ಗೆ ಯಾಕೋ ಮೋಸ್ಟ್ಲಿ ಈ ಪಿಕ್ ಪಾಕೆಟ್ ಬೆಳಗ್ಗೆ ಹೊತ್ತು ಪಿಕ್ ಪಾಕೆಟ್ ಮಾಡ್ತಾನಲ್ಲ ಕತ್ತಿ ಇಟ್ಕೊಂಡಿದ್ದಲ್ಲ ಅವನು ಮತ್ತೆ ಸಬ್ವೆ ಗೋಸ್ಟ್ ಅಂತಾರಲ್ಲ ಅವನಿಬ್ರು ಒಂದಾಗಿರ್ಬೋದಾ ಅಂತ ನಂಗೊಂದು ಡೌಟ್ ಅಂದಾಗ ನಮ್ ಹೀರೋ ಅಂತಾನೆ ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡ್ ಬಂದ್ಬಿಡು, ಆ ಕಣ್ಗುಡ್ಡೆ ನಂಗೆ ತಿರ್ಗ್ಸಿ ಮಾತಾಡ್ಬೇಡ, ಆ ಕೊಲೆಗಾರನ ಮತ್ತೆ ಪಿಕ್ ಪಾಕೆಟ್ ಅವ್ರನ್ನೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಸುಮ್ನೆ ನನ್ ಕನ್ಫ್ಯೂಸ್ ಮಾಡ್ಬೇಡ, ಸೈಲೆಂಟ್ ಆಗಿ ಬಂದ್ಬಿಡು ಅಂದಾಗ ಇವಳು ಅಂತಾಳೆ ಇಲ್ಲ ನಾನ್ ಜಸ್ಟ್ ಡೌಟು ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ನಮ್ ಹೀರೋ ಅಂತಾನೆ ಇಲ್ಲ ನೀನ್ ನೋಡೋ ನೋಟನೇ ಸರಿ ಇಲ್ಲ, ನೀನೇನೋ ವ್ಯತ್ಯಾಸವಾಗಿ ಮಾತಾಡ್ತಾ ಇದೀಯಾ, ಮರ್ಯಾದಾಗ ನನ್ ಜೊತೆನೆ ಇರು, ನನ್ ಜೊತೆನೆ ಬಾ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸ್ಟೇಷನ್ಗೆ ಹೋದ್ಮೇಲೆ 30 ಅವರ್ ಆಯ್ತು ನಾವು ನಿದ್ದೆ ಮಾಡಿ, ನಮ್ಗೆ ಕಣ್ಣಿಗೆ ನಿದ್ದೆನೇ ಇಲ್ಲ, ಫಸ್ಟ್ ನಿದ್ದೆ ಮಾಡು ಅಂತ ನಮ್ ಹೀರೋಯಿನ್ ಮಲಗಿಸ್ಬಿಟ್ಟು ನಮ್ ಹೀರೋ ಆ ಪೊಲೀಸ್ ಡ್ರೆಸ್ ಯಾರು ಹೊಲ್ದಿದ್ದು ಟೈಲರ್ ಶಾಪ್ ಅಲ್ಲೆಲ್ಲ ಕೇಳ್ಕೊಂಬರ ಕೇಳಿರ್ತಾರಲ್ಲ ಅದ್ರ ಬಗ್ಗೆ ಏನಾಯ್ತು ಅಂತ ಕೇಳ್ಕೊಂಡು ಆ ಸೀನಿಯರ್ ಆಫೀಸರ್ ನ ಮತ್ತೆ ಜೂನಿಯರ್ ಆಫೀಸರ್ ನ ಕೇಳಿದಾಗ ಅವ್ರು ಕೂಡ ಸರ್ ಎಲ್ಲ ವಿಚಾರಣೆ ಮಾಡಿದ್ದಾಯ್ತು, ಡೌಟ್ ಪಡೋ ತರ ಏನಿಲ್ಲ, ಆ ತರದೇನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸರಿ ಆ ಗ್ರಾಸ್ ಹಾಪರ್ಸ್ ಬಗ್ಗೆ ಒಂದು ಫೈಲ್ ನ ರೆಡಿ ಮಾಡಿದ್ನಲ್ಲ, ಆ ಫೈಲ್ ಇಲ್ಲಿ ಫೈಲ್ ತಗೊಂಬಂದ್ ಕೊಡಿ ಅಂತ ಹೇಳಿದಾಗ ಅವ್ರು ಕೂಡ ಫೈಲ್ ತಂದು ಕೊಡ್ತಾರೆ. ಫೈಲ್ ನ ನೋಡ್ಕೊಂಡೆ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಆ ಸ್ಟೇಷನ್ಗೆ ಫುಡ್ ಡೆಲಿವರಿ ಮಾಡಕ್ಕೆ ಅಂತ ಒಬ್ಬ ಬರ್ತಾನೆ. ಅವ್ರು ಕೂಡ ಕೇಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರಲ್ವಾ, ಈಗ ನೈಸಾಗ ಅವ್ನು ಬಂದು ಫುಡ್ ಡೆಲಿವರಿನ ಮಾಡ್ಬಿಟ್ಟು ನಮ್ ಹೀರೋ ಅಲ್ಲೊಂದು ಫೈಲ್ ಇಟ್ಟಿರ್ತಾನಲ್ಲ ಗ್ರಾಸ್ ಹಾಪರ್ಸ್, ಆ ಫೈಲ್ ಹಂಗೆ ಎತ್ಕೊಂಡು ಹೋಗ್ತಾನೆ ಅಲ್ಲಿಂದ. ಇವ್ನು ಕೂಡ ಒನ್ ಆಫ್ ದ ಗ್ರಾಸ್ ಹಾಪರ್. ಈಗ ಅವ್ರ ಟೀಮ್ ಮೆಂಬರ್ಸ್ ಹತ್ರ ಎತ್ಕೊಂಡು ಹೋಗಿ ಇಲ್ಲಿ ನೋಡ್ದ ನಾನು ಫೈಲ್ ಎತ್ಕೊಂಡ್ ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಆ ಫೈಲ್ ನ ತೆಗೆದು ನೋಡಿದ್ರೆ ನಮ್ ಹೀರೋ ಇವಾಗವರೆಗೂ ಅವ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿರ್ತಾನೋ ಅದನ್ನೆಲ್ಲ ಅದ್ರಲ್ಲಿ ಬರ್ದಿಟ್ಟಿರ್ತಾನೆ. ಅಷ್ಟೇ ಅಲ್ಲ ಇವರ ಟೈಲರ್ ಅಂಗಡಿಯಲ್ಲೆಲ್ಲ ಹೋಗಿ ವಿಚಾರಣೆ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಕೂಡ ಮಾತಾಡ್ಕೊಳ್ತಾರೆ. ಈ ಪೊಲೀಸ್ ಒಂದ್ ಮೇಲೆ ಒಂದು ಕಣ್ಣಿಡ್ಬೇಕಣೋ, ತುಂಬಾ ಹುಷಾರಾಗಿ ಎಲ್ಲ ಹುಡುಕ್ತಾ ಇದ್ದಾನೆ ಅಂತ ಇವ್ರು ಯೋಚನೆ ಮಾಡ್ತಾರೆ. ಈಗ ಇನ್ನೊಂದ್ ಕಡೆ ಮಿಯಾ ಮತ್ತೆ ರೋನ ತೋರಿಸ್ತಾರೆ. ಮಿಯಾ ಬಂದು ಆ ಸಬ್ವೆ ಗೋಸ್ಟ್ ಕೇಸ್ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ರೆ ರೋ ಬಂದು ಇವಾಗ ಅವರಂತ ಒಂದು ಹುಡುಗಿ ಕಾಣೆ ಆಗಿದ್ದಾಳಲ್ಲ ಆ ಹುಡುಗಿ ಕೇಸ್ ನ ವಿಚಾರಣೆ ಮಾಡ್ತಾ ಇರೋದು. ಇಬ್ರು ಸೇರಿನೇ ಮಾಡ್ತಾರೆ, ಬಟ್ ಸಪರೇಟ್ ಆಗಿ ಇವ್ನ ಅದನ್ನ ಜಾಸ್ತಿ ವಿಚಾರಣೆ ಮಾಡ್ತಾ ಇರೋದು. ಅವಾಗ ಅವಳು ಬಂದು ಒಂದು ವಿಡಿಯೋ ಮಾಡಿರ್ತಾಳೆ
ಮಾಡ್ತಿರ್ತಾಳಲ್ಲ ಒಂದು ವ್ಲಾಗ್, ಯಾರನ್ನ ನೋಡಿ ಭಯ ಪಟ್ಟು ಹಾಗೆ ಕೆಳಗಡೆ ಬಿದ್ಬಿಡ್ತಾಳಲ್ಲ, ಫೋನ್ ನ ಕೆಳಗಡೆ ಹಾಕ್ಬಿಟ್ಟು. ಆ ವಿಡಿಯೋನ ನೋಡ್ತಾ ಇರ್ಬೇಕಾದ್ರೆ ಇವ್ರು ಹೇಳ್ತಾರೆ, ಆ ಹುಡುಗಿ ಆಕ್ಚುಲಿ ವಿಡಿಯೋನಲ್ಲಿ ಫೋನ್ ಕೆಳಗಡೆ ಹಾಕ್ಬೇಕಾದ್ರೆ ಅವಳು ಹಿಂದ್ಗಡೆ ಒಂದು ಮಿರರ್ ಅಲ್ಲಿ ಒಂದು ಫೋಟೋ ಕಾಣಿಸ್ತಾ ಇದೆ, ಬಟ್ ಅದು ಅಷ್ಟು ಕ್ಲಿಯರ್ ಆಗಿಲ್ಲ, ಬಟ್ ಅಲ್ಲಿ ಯಾರೋ ಒಬ್ಬ ಕ್ಯಾಪ್ ಹಾಕೊಂಡಿರೋ ತರ ಮಾತ್ರ ಅನ್ನಿಸ್ತಾ ಇದೆ, ಅದನ್ನ ಸ್ವಲ್ಪ ನೀಟಾಗಿ ಅನಲೈಸ್ ಮಾಡಿ ಕೊಡಿ ಅಂದಾಗ ಆ ಟೀಮ್ ಮೆಂಬರ್ಸ್ ಕೂಡ ಆಯ್ತು ಮೇಡಮ್, ನಾವು ಎಲ್ಲ ಕ್ಲಿಯರ್ ಆಗಿ ಚೆಕ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಇವಾಗ ನಮ್ ಹೀರೋ ಬಂದ್ಬಿಟ್ಟು ಈ ಫೈಲ್ ನ ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ, ಗ್ರಾಸ್ ಓಪರ್ಸ್ ಅಂದ್ರೆ ಪಿಕ್ ಪಾಕೆಟರ್ಸ್ ಫೈಲು ಇಲ್ಲ ಕಾಣಿಸ್ತಾ ಇಲ್ವ ಅಂತ ಹೇಳ್ಬಿಟ್ಟು ಇವಾಗ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ನಮ್ಗೆ ಹೀರೋಗೆ ಹುಡ್ಕೋಷ್ಟು ಟೈಮ್ ಇಲ್ಲ. ಸರಿ ನೀವು ಆ ಫೈಲ್ ನ ಹುಡ್ಕಿಟ್ಟಿರಿ, ಇಲ್ಲೆಲ್ಲೋ ಇರುತ್ತೆ, ನಾನು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬಂದ್ಬಿಡ್ತೀನಿ ಅಂತ ಅಲ್ಲಿಂದ ಹೊರಗಡೆ ಬರ್ತಾರೆ. ಆಕ್ಚುಲಿ ಇವ್ರು ಬಂದ್ಬಿಟ್ಟು ಮಿಯಾನ ಮತ್ತೆ ರೋನ ಮೀಟ್ ಮಾಡಕ್ಕೆ ಅಂತ ಬರೋದು, ಯಾಕಂದ್ರೆ ಇವಾಗ ಅವ್ರ ತಾನೇ ಅವ್ರ ಅನ್ನೋ ಕೇಸ್ ನ ನೋಡ್ಕೊಳ್ತಾ ಇರೋದು. ಸೊ ಅವ್ರನ್ನ ನೋಡಕ್ಕೆ ಅಂತ ಅಲ್ಲಿಗೆ ಬರ್ತಾರೆ. ಅವ್ರ ಆಫೀಸ್ ಹತ್ರ ಹೋಗಿದ ತಕ್ಷಣ ಅಲ್ಲಿ ಹೊರಗಡೆ ಇರೋರೆಲ್ಲ ಮಿಯಾ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇರ್ತಾರೆ, ಯಾಕಂದ್ರೆ ಅವ್ರು ಬಂದು ಚೀಫ್ ಲೇಡಿ ಅವರ ಮಗಳಲ್ವಾ. ಸೊ ಅವ್ರ ಇನ್ಫ್ಲೂಯೆನ್ಸ್ ಇಂದಾನೆ ಅವ್ರ ಈ ತರ ಒಂದು ಸ್ಟೇಜ್ ಅಲ್ಲಿ ಇರೋದು, ನಮ್ಗೆ ಸೀನಿಯರ್ ಆಗಿರೋದು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಸ್ವಲ್ಪ ತಪ್ಪಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾರೆ, ಇಲ್ಲಿ ನೋಡಿ ನೀವ್ ಅನ್ಕೊಂಡಿರೋ ತರ ಅಲ್ಲ, ನಾನು ಅವಳು ಒಂದೇ ಹತ್ರನೇ ಟ್ರೈನಿಂಗ್ ಮಾಡಿದ್ದು, ಅವಳ ಟ್ಯಾಲೆಂಟ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು, ಅವಳು ತುಂಬಾನೇ ಟ್ಯಾಲೆಂಟೆಡ್, ಈ ತರ ಇನ್ಫ್ಲೂಯೆನ್ಸ್ ಮೇಲೆ ಎಲ್ಲ ಅವ್ಳು ಬರೋದಿಲ್ಲ ಅಂತ ಅವಳ ಬಗ್ಗೆ ಸ್ವಲ್ಪ ಹೆಮ್ಮೆಯಾಗಿ ಹೇಳಿದಾಗ ಮಿಯಾಗೆ ಸ್ವಲ್ಪ ಇಂಪ್ರೆಸ್ ಆಗ್ಬಿಡುತ್ತೆ. ಇದ್ರ ನೋಡ್ ಮುಕ್ತಲ್ಲಿ ತೋರ್ಸ್ಕೊಳ್ಳಲ್ಲ, ಸೆಂಟಾಗಿ ಒಳಗಡೆ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಹೋಗ್ಬಿಟ್ಟು ಮಿಯಾ ಹತ್ರ ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ, ಅಂದ್ರೆ ಅವರ ಕೇಸ್ ಬಗ್ಗೆ. ಆಕ್ಚುಲಿ ಅವಳು ಮಿಸ್ ಆಗೋದಕ್ಕೂ ಮುಂಚೆನೆ ಅವಳು ಒಂದು ನೈಟ್ ಕ್ಲಬ್ ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದಾಳೆ. ಹತ್ರ ಬೆಳಗ್ಗೆ ಹೋಗ್ಬೇಕಾದ್ರೆ ಪಿಕ್ ಪಾಕೆಟ್ ಆಗಿದೆ, ಅಂದ್ರೆ ಅವಳ ಪರ್ಸ್ ನ ಯಾರೋ ಕಳ್ತನ ಮಾಡಿದ್ದಾನೆ. ಅವಳು ಕೂಡ ಹೋಗಿ ಕೇಸ್ ನ ಫೈಲ್ ಮಾಡಿದ್ದಾಳೆ. ಅದು ಅವ್ರ ಹತ್ರ ಕಳ್ತನ ಮಾಡಿರೋದು ಮಾರ್ನಿಂಗ್ ಫಸ್ಟ್ ಟ್ರೈನ್, ಅಂದ್ರೆ 4 ಗಂಟೆಗೆ ಒಂದು ಟ್ರೈನ್ ಬರುತ್ತಲ್ಲ ಆ ಟ್ರೈನು. ಈ ಕ್ಲಬ್ ಪಾರ್ಟಿಗೆ ಹೋಗ್ ಬರೋರೆಲ್ಲ ಫುಲ್ ಆಗಿ ಕುಡಿದಿರೋ ಮತ್ತಲ್ಲಿ ಇರ್ತಾರೆ, ಎಲ್ಲರೂ ಹಂಗೆ ಟ್ರೈನ್ ಅಲ್ಲಿ ಮಲಗ್ಬಿಟ್ಟಿರ್ತಾರೆ. ಅಂತವ್ರನ್ನ ಅಂದ್ರೆ ಪಾರ್ಟಿಗೆ ಹೋಗ್ ಬಂದಿರೋರ್ನ ಟಾರ್ಗೆಟ್ ಮಾಡಿ ಅವ್ರ ಪರ್ಸ್ ನ ಮಾತ್ರ ಕಳ್ತನ ಮಾಡ್ತಿದ್ದಾರೆ. ಅವ್ರ ಪಕ್ಕದಲ್ಲಿರೋ ಯಾವ್ದೇ ಒಂದು ಕಾಸ್ಟ್ಲಿ ಐಟಮ್ ಆಗಿರ್ಬೋದು ಅಥವಾ ಅವ್ರ ಮೈ ಮೇಲಿರೋ ಆರ್ನಮೆಂಟ್ಸ್ ಆಗಿರ್ಬೋದು ಏನೇನು ಕಳ್ತನ ಮಾಡ್ತಿಲ್ಲ, ಬಟ್ ಅವ್ರ ಪರ್ಸ್ ನ ಮಾತ್ರ ಕಳ್ತನ ಮಾಡ್ತಿದ್ದಾರೆ ಅಂತ ಮಿಯಾ ಹತ್ರ ಎಲ್ಲ ಹೇಳ್ತಾರೆ. ಇಷ್ಟಲ್ದೆ ನಮ್ ಹೀರೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತಾನೆ, ಏನಂದ್ರೆ ಆತರ ಪಿಕ್ ಪಾಕೆಟರ್ಸ್ ಯಾರ ಹತ್ರ ಎಲ್ಲ ಆತರ ಪಿಕ್ ಪಾಕೆಟ್ ಮಾಡಿದಾರೋ, ಯಾರೆಲ್ಲ ಹೋಗ್ಬಿಟ್ಟು ಕೇಸ್ ನ ಕೊಟ್ಟಿದಾರೋ ಅವ್ರ ಮನೆಗೆಲ್ಲ ನಾವು ಹೋಗಿ ವಿಚಾರಣೆ ಮಾಡಿದ್ವಿ. ಅದ್ರಲ್ಲಿ ಫಸ್ಟ್ ಒಂದು ಲೇಡಿ ಅವ್ರ ಮನೆಗೆ ಹೋದ್ವಿ, ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ರು ಅವರು, ಅವ್ರ ಹೆಸರು ಕೂಡ ಏನೋ ಮರ್ತೋಗ್ಬಿಟ್ಟೆ. ಅವ್ರೊಬ್ರೇ ಈಗ ಪ್ರೆಸೆಂಟ್ ಆ ಮನೇಲಿ ಇರೋದು. ಅದು ಕೂಡ ಅವ್ರು ಮಾತಾಡೋದು ಸ್ವಲ್ಪ ಗಾಬರಿಗೆ ಮಾತಾಡಿದ್ರು. ಅದಾದ್ಮೇಲೆ ನಾವ್ ಎಷ್ಟು ಜನ ಮನೆಗೆ ಹೋಗಿದೀವಿ, ಬಟ್ ಆ ಕ್ಯಾಂಡಿಡೇಟ್ಸ್ ಯಾರು ಇಲ್ಲ. ಹೇಳ್ಬೇಕಂದ್ರೆ ಅವ್ರ ಊರಲ್ಲೇ ಇಲ್ಲ, ಮನೆ ಖಾಲಿ ಮಾಡ್ಕೊಂಡೇ ಹೊರಟೋಗಿದ್ದಾರೆ. ಹೇಳ್ಬೇಕಂದ್ರೆ ಅದು ಮಿಸ್ಸಿಂಗ್ ಕೇಸಾ ಅಥವಾ ಅವರು ಬದುಕಿದಾರ ಸತ್ತಿದಾರ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಈ ಕೇಸ್ ನ ನೋಡಿದ್ರೆ ನನ್ಗೆ ಯಾಕೋ ಈ ಸಬ್ವೆ ಗೋಸ್ಟ್ ಗೆ ಕನೆಕ್ಟ್ ಆಗೋ ತರ ಇದೆ. ಮೋಸ್ಟ್ಲಿ ಆ ಕ್ಯಾಪ್ ಹಾಕೊಂಡ್ ಬಂದಿದ್ದ ಅಲ್ವಾ, ಅವನೇನಾದ್ರೂ ಸಬ್ವೆ ಗೋಸ್ಟ್ ಅಂತ ನಂಗೊಂದು ಡೌಟ್ ಇದೆ ಅಂತ ಹೇಳಿದಾಗ ಮಿಯಾಗೆ ಕೂಡ ಇದು ಸ್ವಲ್ಪ ಶಾಕಿಂಗ್ ಆಗಿರುತ್ತೆ. ಅವಳು ಕೂಡ ಇರಿ ಒಂದ್ ನಿಮಿಷ ಒಂದು ವಿಡಿಯೋ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದು ಹುಡುಗಿ ವ್ಲಾಗ್ ಮಾಡ್ತಾ ಇದ್ಲಲ್ಲ, ಆ ಹುಡುಗಿದು ವಿಡಿಯೋ ಎತ್ಕೊಂಡ್ಬಂದು ತೋರಿಸ್ತಾರೆ. ಅದ್ರಲ್ಲಿ ಆ ಮಿರರ್ ಹಿಂದ್ಗಡೆ ಕ್ಯಾಪ್ ಹಾಕೊಂಡಿರೋ ಒಂದು ಶಾಡೋ ಕಾಣಿಸ್ತಾ ಇದಲ್ಲ, ಅದನ್ನ ತೋರಿಸಿದಾಗ ನಮ್ ಹೀರೋ ಹೇಳ್ತಾನೆ, ಹಾ ಇದೇ ತರನೇ ಕಾಣಿಸ್ತಾ ಇರೋದು. ಆ ಶಾಡೋ ನೋಡಿದ್ರೆ ಮೋಸ್ಟ್ಲಿ ಆ ಕ್ಯಾಪ್ ಮೇಲೆ ಒಂದು ಈಗಲ್ ಮಾರ್ಕ್ ಇರೋ ತರ ಇದಲ್ವಾ, ಇವನೇ ನಾನು ನೋಡಿದ್ದು. ಮೋಸ್ಟ್ಲಿ ಇವ್ರೇನಾದ್ರೂ ಆ ಕೊಲೆಗಾರ ಇರ್ಬೋದಾ, ಅಂದ್ರೆ ಸಬ್ವೆ ಗೋಸ್ಟ್ ಇರ್ಬೋದಾ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ಕೊಳ್ತಾರೆ. ಇಬ್ರಿಗೂ ಸಕ್ಕ ಶಾಕ್ ಆಗುತ್ತೆ. ಅದಾದ್ಮೇಲೆ ನಮ್ ಹೀರೋ ಹೇಳ್ತಾನೆ, ಸರಿ ಟೈಮ್ ಆಯ್ತು, ಆಕ್ಚುಲಿ ಇವತ್ತು ನನ್ಗೂ ಮತ್ತೆ ಹೀರೋಯಿನ್ಗೆ ನೈಟ್ ಶಿಫ್ಟ್, ಪಾಪ ಅವಳು ಒಬ್ಳೆ ಇದ್ದಾಳೆ, ನಾನು ಅವಳನ್ನ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನಾನು ಹೋಗ್ತೀನಿ ಅಂದಾಗ ಮಿಯಾಗೆ ಸಕ್ಕಟ್ ಕೋಪ ಬರುತ್ತೆ. ನೀನ್ ಯಾವಾಗ ನೋಡಿದ್ರು ಅವಳ ಬಗ್ಗೆನೇ ಯೋಚನೆ ಮಾಡ್ತಾನೆ. ಒಂದ್ ನಿಮಿಷ, ನೀವು ಬ್ಲಾಕ್ ಕಲರ್ ಕ್ಯಾಪ್ ಹಾಕೊಂಡಿರೋ ಮುಖ ನೋಡಿದೀನಿ ಅಂತ ಹೇಳಿದ್ರಲ್ವಾ, ನಾನೀಗ ಸ್ಕೆಚ್ ಆರ್ಟಿಸ್ಟ್ ನ ಕರೆಸ್ತೀನಿ, ಅವ್ನು ಹೆಂಗಿದ್ದ ಅಂತ ಸ್ವಲ್ಪ ಹೇಳ್ಬಿಡಿ, ಸ್ಕೆಚ್ ಮಾಡ್ಬಿಡೋಣ ಅಂತ ಹೇಳಿದಾಗ ಹೀರೋ ಇಲ್ಲ ಇವಾಗ 12 ಗಂಟೆ ಆಯ್ತು, ಈ ಟೈಮ್ ಅಲ್ಲ ಅಂದಾಗ ಇರಿ ಕೆಲ್ಸದಲ್ಲಿ ಕೆಲಸ ಮಾಡ್ಬಿಡೋಣ ಅಂತ ಹೇಳಿ ನಮ್ ಹೀರೋನ ಬೇಕಂತ ಬಲವಂತವಾಗಿ ಕೂರಿಸ್ತಾರೆ. ಅದೇ ತುಂಬಾ ಹೊತ್ತಾಗಿನೋ ಸ್ಕೆಚ್ ಆರ್ಟಿಸ್ಟ್ ಬಂದಿರೋದಿಲ್ಲ. ನಮ್ ಹೀರೋ ಸ್ವಲ್ಪ ನೋಡ್ಬಿಟ್ಟು, ಇಲ್ಲ ಇದ್ಯಾಕೋ ನನ್ಗೆ ಸರಿ ಬರ್ತಾ ಇಲ್ಲ, ಪಾಪ ಒಬ್ಳೆ ಇದ್ದಾಳೆ, ಅವಳಿಗೆ ಏನಾಯ್ತು ಏನೋ, ನನಗೆ ಅವಳ ನೋಡ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋಲಿಂದ ಎದ್ದೊಟ್ಟೋಗ್ತಾರೆ. ಮಿಯಾಗೆ ಸಕ್ಕತ್ ಟೆನ್ಷನ್ ಆಗುತ್ತೆ, ಇವನೇನ್ ಯಾವಾಗ ನೋಡಿದ್ರೆ ಹುಡುಗಿ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾನೆ ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಹೀರೋಯಿನ್ಗೆ ಕೂಡ ಡೌಟ್ ಬಂದಿರತ್ತಲ್ವಾ, ಅವತ್ತು ನಮ್ ಹೀರೋಯಿನ್ ಯಾರೋ ಬ್ಲಾಕ್ ಕಲರ್ ಹುಡಿ ಹಾಕೊಂಡು ಫಾಲೋ ಮಾಡ್ದ ಅಂತ. ಆ ವಿಡಿಯೋನೇ ತಿರ್ಗಿಸಿ ನೋಡ್ತಾ ಇರ್ತಾಳೆ. ಆ ಟೈಮಲ್ಲಿ ಇವಳಿಗೊಂದು ವಿಷಯ ನೆನಪ ಬರುತ್ತೆ, ಏನಂದ್ರೆ ಆ ಬಾಕ್ಸರ್ ಬಂದು ನಮ್ ಹೀರೋಯಿನ್ ಹೊಡೆದ್ಬಿಟ್ಟು ಹೋದಾಗ ಈ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರೋನು ಕೈಲೊಂದು ವೈರ್ ತರ ಎತ್ಕೊಂಡು ನಮ್ ಹೀರೋನ್ ಹತ್ರ ಬಂದಿರ್ತಾನಲ್ಲ, ಮೋಸ್ಟ್ಲಿ ಅವಳನ್ನ ಸಾಯಿಸಕ್ಕೆ ಬಂದಿರೋದು. ಇವಳಿಗೆ ಫ್ಲಾಶ್ ಆಗುತ್ತೆ. ಅಷ್ಟೇ ಅಲ್ಲ, ನಮ್ ಹೀರೋಯಿನ್ ಅವ್ರ ತಂಗಿನ ಕಣೆ ಆಗಿರ್ತಾಳಲ್ಲ, ಅವಾಗ ಅವಳು ಕೂಡ ಫೋನ್ ಮಾಡ್ಬಿಟ್ಟು ಆಕ್ಚುಲಿ ನಮ್ ಹೀರೋಯಿನ್ ಲೈನ್ ಅಲ್ಲಿ ಇದ್ದಿರ್ತಾಳೆ. ನಮ್ ಹೀರೋಯಿನ್ ಹತ್ರ ಹೇಳಿರ್ತಾಳೆ, ನನ್ನ ಯಾರೋ ಸಾಯಿಸೋ ತರ ನನ್ ಫೀಲ್ ಆಗ್ತಿದೆ, ಯಾರೋ ನನ್ ಕತ್ತೈ ಸಿಗ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಈಗ ಅದು ಫ್ಲಾಶ್ ಆಗಿದ ತಕ್ಷಣ, ಹಂಗಾದ್ರೆ ಅವತ್ತು ಮಾರ್ನಿಂಗ್ ಟ್ರೈನ್ ಅಲ್ಲಿ ಬಂದಿದ್ದು ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿದ್ದು ಎಲ್ಲಾನು ಒಬ್ನೇನಾ, ಅವನೇನಾ ಸಬ್ವೆ ಗೋಸ್ಟ್? ಹಂಗಾದ್ರೆ ಅವ್ನ ಅವತ್ತು ನನ್ನ ಸಾಯಿಸಕ್ಕಂತಾನೆ ಬಂದಿರೋದು, ಇಷ್ಟು ದಿನ ನನ್ನ ಫಾಲೋ ಮಾಡಿದಾನೆ, ಅವ್ನ್ ಯಾರಂತ ನಾನು ಕಂಡಿಡಿಲೇಬೇಕು, ನಾನು ಇವತ್ತು ಟನಲ್ ಒಳಗಡೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಂದು ಗನ್ನ ಎತ್ಕೊಂಡು ಇನ್ನೊಂದು ರೂಮ್ ಅಲ್ಲಿ ಕೀನ ಇಟ್ಟಿರ್ತಾಳೆ. ಟನಲ್ ಹೋಗೋ ಕೀನ ಆ ಬ್ಲೂ ಪ್ರಿಂಟ್ ಎಲ್ಲ ಇಟ್ಟಿರ್ತಾರಲ್ಲ, ಆ ರೂಮ್ ಹೋಗ್ಬಿಟ್ಟು ಕೀ ಎತ್ಕೊಂತಾ ಇರ್ಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಪಾಪ ಕರೆಂಟ್ ಹೊಟ್ಟೋಗುತ್ತೆ. ಆ ಕರೆಂಟ್ ಹೋಗಿದ ತಕ್ಷಣ ಆ ಗನ್ ಕೂಡ ಕೆಳಗಡೆ ಬಿದ್ದೋಯ್ತು. ಆ ಗನ್ ಎತ್ತಕ್ ಆಗ್ತಾ ಇಲ್ಲ, ಹಂಗೆ ಕತ್ಲಲ್ಲಿ ಹುಡುಕ್ತಾ ಇರ್ತಾಳೆ. ಇದೇ ಟೈಮ್ ಅಲ್ಲಿ ಆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿರ್ತಾರಲ್ಲ, ಆ ಕಿಲ್ಲರ್ ನ ತೋರಿಸ್ತಾರೆ, ಅಂದ್ರೆ ಸಬ್ವೆ ಗೋಸ್ಟ್ ನ ತೋರಿಸ್ತಾರೆ. ಅವ್ನು ಕೂಡ ದೊಡ್ಡದಾಗ ಒಂದ್ ಸೂಟ್ ಕೇಸ್ ನ ಎತ್ಕೊಂಡು ಈಗ ನಮ್ ಹೀರೋಯಿನ್ ಇದಾರಲ್ಲ ಅದೇ ಸ್ಟೇಷನ್ ಕಡೆನೆ ಬರ್ತಾ ಇರ್ತಾನೆ. ಆಕ್ಚುಲಿ ಸೂಟ್ ಕೇಸ್ ಒಳಗಡೆ ಇರೋದು ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಅವ್ರ ತಂಗಿನೇ. ಅವಳತ್ರ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲೇ ಇರ್ತಾಳೆ. ಆದ್ರೆ ಅವನು ಆ ಟ್ರ್ಯಾಕ್ ಮೇಲೆ ಸೂಟ್ ಕೇಸ್ ನ ಇಟ್ಬಿಟ್ಟು ಮೇಲೆ ಹತ್ತಿ ಸ್ಟೇಷನ್ ಒಳಗಡೆ ಹೊಟ್ಟೋಗ್ತಾನೆ. ಸ್ಟ್ರೇಟ್ ಆಗಿ ನಮ್ ಹೀರೋಯಿನ್ ಇರೋ ರೂಮ್ ಹತ್ರನೇ ಹೋಗ್ತಾ ಇರೋದು. ನಮ್ ಹೀರೋಯಿನ್ ಕೂಡ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ, ಮೋಸ್ಟ್ಲಿ ಯಾರಾದ್ರೂ ಬಂದ್ಬಿಡ್ತಾರ ಏನೋ ಅಂತ. ಅದೇ ಬೈದಲ್ಲೇ ಫಸ್ಟ್ ಹೋಗ್ಬಿಟ್ಟು ಮೇನ್ ಸ್ವಿಚ್ ಆನ್ ಮಾಡೋಣ ಅಂತ ಡೋರ್ ವರ್ಗೂ ಬರ್ತಾಳೆ. ಆದ್ರೆ ಡೋರ್ ತಾನಾಗೆ ಓಪನ್ ಆಗತ್ತೆ. ಇವಳಿಗೆ ಅವಾಗ ಅರ್ಥ ಆಗುತ್ತೆ ಯಾರೋ ಬಂದಿದ್ದಾರೆ ಅಂತ. ಯಾರು ನೀನು ಇಲ್ಗೇನಕ್ ಬಂದೆ ಅಂತ ಇವಳು ಕೇಳ್ತಾ ಇರ್ಬೇಕಾದ್ರೆ ಆ ಡೋರ್ ಸ್ವಲ್ಪ ಓಪನ್ ಆಗಿರತ್ತಲ್ಲ,
ಅದ್ರ ಮಧ್ಯೆನೆ ಕೈ ಬಿಟ್ಟು ಟಕ್ಕಂತ ನಮ್ ಹೀರೋಯಿನ್ ಕತ್ಗೆ ಕೈ ಹಾಕ್ಬಿಟ್ಟು ಅವಳು ನಂಗೆ ಎತ್ತಿ ಗಾಳಿಯಲ್ಲಿ ನಿಲ್ಲಿಸ್ಬಿಟ್ಟ. ನಮ್ ಹೀರೋಯಿನ್ ಗಂತೂ ಪ್ರಾಣನೇ ಇಲ್ಲ, ಸಖತ್ ಎದುರ್ಕೊಂಡ್ಬಿಡ್ತಾಳೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ಇದೇ ತರ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.